ನಮಸ್ಕಾರ ಎಲ್ಲರಿಗೂ. ತುಂಬ ಸಂತೋಷ ಆಗುತ್ತೆ, ಯಾಕೆಂದರೆ ನನ್ನ ವೀಡಿಯೋಗಳು ಫೇಸ್ಬುಕ್ಕಲ್ಲೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ, ಆಮೇಲೆ ಚೆನ್ನಾಗಿ ಲೈಕ್ ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ, ವ್ಯೂಸ್ ಚೆನ್ನಾಗಿ ಬರ್ತೈತೆ, ಕಮೆಂಟ್ ಚೆನ್ನಾಗಿ ಬರ್ತವೆ, ಶೇರ್ ಚೆನ್ನಾಗಿ ಮಾಡ್ತಾಯಿದ್ದೀರಾ. ತುಂಬ ಖುಷಿಯಾಗುತ್ತೆ. ನಾವು ಏನೇ ಬೇಡ್ಕೊಂಡ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಆಮೇಲೆ ಹೊರಗಡೆ ಇರೋದ್ರಿಂದ ನಮಗೆ ಇಲ್ಲಿ ಸ್ವಲ್ಪ ಟೈಮ್ ಇರುತ್ತೆ, ಹಂಗಾಗಿ ವೀಡಿಯೋಗಳೆಲ್ಲ ಸ್ವಲ್ಪ ಮಾಡ್ಬೋದು. ಜಾಸ್ತಿ ಫ್ರೀ ಇರೋ ಟೈಮಲ್ಲಿ ಮಾಡ್ತಾಯಿರ್ತೀನಿ. ಇವತ್ತು ಹೊರಗಡೆ ಸಖತ್ ಚಳಿ ಐತೆ, ಬಿಸಿಲೂ ಸಖತ್ತಾಗೈತೆ. ಹಂಗೆ ಒಂದೊಂದು ಟೈಮ್ಗೆ ಒಂದೊಂದು ಥರ ವೆದರ್ ಇರುತ್ತೆ, ಅದೇ ವಿಶೇಷ. ಅದಕ್ಕೋಸ್ಕರ ಮಾಡೋದು. ಹೊರಗಡೆ ಡೈರೆಕ್ಟಾಗಿ ನೋಡ್ಬೇಕು, ಇನ್ನೂ ಸಖತ್ತಾಗಿ ಕಾಣ್ತದೆ. ನಾನು ಹಿಂಗೆ ಡೈರಿಯಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಎದುರುಗಡೆ ಒಂದು ಸಲ ಬಿಸಿಲು ಕ್ಯಾಮ್ರಾ ಕೊಡೋದು ಕ್ಲಿಯರಿಟಿ ಕಾಣಲ್ಲ. ಅದಕ್ಕೋಸ್ಕರ ಇವಾಗ ಹಿಂಗೆ ಆಪೋಸಿಟ್ಟು ಬರ್ತೈತೆ. ಈಗ ಸೂರ್ಯ ಕಣ್ಣೇ ಬಿಡೋಕ್ಕಾಗಲ್ಲ, ಅಷ್ಟು ಮಂಜು ಹೊಡಿತದೆ. ತುಂಬ ಚೆನ್ನಾಗಿ ಈ ಟೋಪಿ ಎಸ್ ವಿ ಟೆಂಪಲ್, ನೋವೆ ಟೆಂಪಲಲ್ಲಿ ನಮ್ಮ ಹುಡುಗ ಬೆಣ್ಣಾಯ್ಕುಂಪುರ ಶಿವಕುಮಾರ್ ಅಂತ ಕೆಲಸ ಮಾಡ್ತಾರೆ. ಅಲ್ಲೊಂದು ಸತಿ ಹೋಗಿದ್ದೆ ಫಂಕ್ಷನಲ್ಲಿ, ಅವಾಗ ಕೊಟ್ಟಿದ್ದರು ಟೋಪಿ. ಚೆನ್ನಾಗೈತೆ ಟೋಪಿ, ಎಸ್ ವಿ ಟೆಂಪಲ್ ಅದ್ರದ್ದು ಮಾರ್ಕು ಕೂಡ ಹಾಕವ್ರೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ಲಿಯರಾಗಿ ಕಾಣ್ತಾಯಿದೆ. ಗ್ಲಾಸ್ ಹಾಕಿದ್ದೀನಿ ಇಲ್ಲಿ, ಆ ಗ್ಲಾಸ್ ಹಾಕಿದ್ರು ಕೂಡ ಎಷ್ಟು ಕ್ಲಿಯರ್. ನೋಡಿ ಗ್ಲಾಸ್ ತೆಗೆದ್ರೆ ನೋಡಿ, ಅದಕ್ಕೆ ಫುಲ್ಲು ನೀಲಿಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಗ್ಲಾಸ್ ತೆಗೆದ್ರೂ ಅಷ್ಟು ಕ್ಲಿಯರಿಟಿ ಇರ್ತದೆ, ಗ್ಲಾಸ್ ಹಾಕಿದ್ರು ಅಷ್ಟು ಕ್ಲಿಯರಿಟಿ ಇರ್ತದೆ. ಗ್ಲಾಸ್ ಹಾಕೊಳ್ಳಿಲ್ಲ ಅಂದರೆ ಕಣ್ಣೆಲ್ಲ ಮಂಜು ಆಯ್ತಾ ಇರ್ತವೆ, ಮಂಜು ಕಾಣೋಕ್ಕೆ ಇಲ್ಲ, ಅಷ್ಟು ಬಿಸಿಲು ಅಂದರೆ ಅಷ್ಟು ಸೂಪರಾಗಿರ್ತದೆ. ದೊಡ್ಡ ಟ್ರಕ್ಕು ಬಂದು ಇಲ್ಲಿ ತೋರಿಸ್ತೀನಿ.